ಇವತ್ತಿನ ದಿನ ಶುರುವಾಗಿದ್ದು ಈ ಅದ್ಭುತವಾದ ಒಂದು ವ್ಯೂ ನೋಡಿ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ಈ ವ್ಯೂ ನೋಡ್ತಾ ನೋಡ್ತಾ ಹಾಗೆ ತೆಗೆದು ಸ್ಟೇಟಸಿಗೆಲ್ಲ ಹಾಕಿ ವಾವ್ ಅನಿಸಿ ಹೋಯ್ತು ನನಗೆ. ಅದಾದಮೇಲೆ ಅದೇ ದಿನ ಸ್ವಲ್ಪ ಹೊತ್ತಾದಮೇಲೆ ಸೀದಾ ಕುವೈತಿನ ಪೋರ್ಟಿಗೆ ಬಂದು ನಾವು ಇದಾಯಿತು, ಸ್ಟ್ಯಾಂಡ್ ಬೈ ಆಗಿತ್ತು. ಆಮೇಲೆ ಆಚೆ ಈಚೆ ಇರೋ ಶಿಪ್ಗಳೆಲ್ಲ ಓಡಾಡೋದು ನೋಡಿ ಅದ್ರದ್ದು ವೀಡಿಯೋ ಎಲ್ಲ ಮಾಡಿ ಕೊನೆ ಕೆಳ ಬರ್ತಾ ಇದ್ದಂತೆ ಇವರು ಗಾಳ ಹಾಕ್ತಾ ನಿಂತ್ಕೊಂಡಿದ್ರು ಮೀನು ಹಿಡಿಲಿಕ್ಕೆ. ತುಂಬ ಮೀನು ಓಡಾಡ್ತಿದ್ದಿತ್ತು, ಅದನ್ನು ನೋಡಿ ಗಾಳ ತಗೊಂಡು ಬಂದದ್ದಂತ ಅನಿಸ್ತಿದೆ ನನಗಂತೂ. ಅದಾದಮೇಲೆ ಆಚೆ ಈಚೆ ನೋಡ್ತಿದ್ದಂಗೆ ತುಂಬ ಶಿಪ್ಗಳೆಲ್ಲ ನಿಂತ್ಕೊಂಡಿದ್ದಿತ್ತು. ಒಳ್ಳೆ ವ್ಯೂ ಇದ್ದಿತ್ತು, ಸುಂದರವಾದಂಥದ್ದು. ಅದೇ ನಮ್ಮದು ಇರಾನಿಂದನೇ ಬಂದ ಇನ್ನೊಂದು ಶಿಪ್ ಕೂಡ ನಮ್ಮ ಪಕ್ಕನೇ ನಿಂತ್ಕೊಂಡಿದ್ದಿತ್ತಾ. ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದ್ರ ಮೇಲೂ ಸೇಮ್ ಲೋಡ್ ಇದ್ದಿತ್ತು, ನಮ್ಮದು ಹೇಗೆ ಲೋಡ್ ಇತ್ತಲ್ಲ ಇದರದ್ದು ಯಾವುದು ಎಂತ ಮಾರ್ಯಾದು ಹುಲ್ಲಿನ ಲೋಡ್ ಇತ್ತಲ್ಲ ಅದೇ ಥರದ್ದು ಗೋಣಿಯೆಲ್ಲ ಲೋಡ್ ಮಾಡ್ಕೊ ಅವರು ಬಂದಿದ್ದರು. ಅದಾದಮೇಲೆ ಮಧ್ಯಾಹ್ನ ನಾವೆಲ್ಲ ಸೇರಿ ಊಟ ಮಾಡಿ ಒಂದು ಸಣ್ಣ ನ್ಯಾಪ್ ತಗೊಳ್ಳುವ ಅಂತ ಒಳ್ಳೆ ಎ ಸಿಯಲ್ಲಿ ಮಲಗಿದ್ವಿ. ಎಲ್ಲರೂ ಈ ಚಳಿಯಲ್ಲಿ ಅಲ್ಲ ಈ ಸೆಕೆಯಲ್ಲಿ ಎಂತ ಮಾಡೋದು ಮಾರೆ ಅಂತ ಕೂತ್ಕೊಳ್ತಾರೆ. ನಾವು ಬಟ್ ಹೊತ್ಕೊಂಡು ಮಲಗಿದ್ವಿ, ಅಷ್ಟು ಚಳಿ ಆಗ್ತಿತ್ತು. ಅದಾದಮೇಲೆ ರಾತ್ರಿ ಆಯ್ತು, ಸೀದಾ ನಾವು ಎದ್ದದ್ದೇ 5:05 ಆಗಿತ್ತಾ. ಅದಾದಮೇಲೆ ಏನು ಜಾಸ್ತಿ ಏನು ಮಾಡಲಿಲ್ಲ, ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದಿದ್ವಿ. ಅದಾದಮೇಲೆ ಸೀದಾ ಶಿಪ್ಪಿದ ಮೇಲೆ ಬಂದು ಮತ್ತು ಬೆಡ್ಶೀಟೆಲ್ಲ ಹಾಕಿ ಅದ್ರ ಮೇಲೆ ತಲೆದಿಂಬೆಲ್ಲ ಕೆಳಗಿಂದ ತಗೊಬಂದು ನೀರಿನ ಬಾಟ್ಲಿ ಎಲ್ಲ ಹಿಡ್ಕೊಬಂದು ಯಾವಾಗ ಹೇಗೆ ನಿದ್ರೆ ಬಂತಾನೆ ಗೊತ್ತಾಗಲಿಲ್ಲ. ಈ ವಿಡಿಯೋ ಎಲ್ಲ ಶೂಟ್ ಮಾಡುವಾಗ ಒಳ್ಳೆ ನಿದ್ರೆ ಇಲ್ದಿದ್ದಂಗೆ ಇದಿದೆ, ಅಂತಕ್ಕಂದರೆ ಮಧ್ಯಾಹ್ನ ಒಳ್ಳೆ ನಿದ್ರೆ ಮಾಡಿದ್ದಿದೆ. ಅದಾದಮೇಲೆ ಹಗೂರ ನಿದ್ರೆ ಬರ್ತಂತೆ ನಾನು ಮೂವಿ ನೋಡ್ತಾ ಅಲ್ಲೇ ನಿದ್ರೆ ಮಾಡಿದೆ. ಏನೇ ಇದ್ದರೂ ಸುಂದರವಾದ ವ್ಯೂ ಇದ್ದಿತ್ತು ಮಾತ್ರ ರಾತ್ರಿ ಕೂಡ. ಸೊ ಬಾಯ್ ಗುಡ್